ಬಟ್ ಇವಾಗ ಶೂಟಿಂಗ್ ಆದಮೇಲೆ ಬರೀ ಒಬ್ಬ ಆ್ಯಕ್ಟರ್ ಒಬ್ಬ ಒಳ್ಳೆ ಮನುಷ್ಯನ ಜೊತೆ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ನಾನು ಇದರಲ್ಲೂ ವಿಲನ್ ಅಂತಂದಾಗ ನಾನು ಅನ್ಕೊಂಡಿದ್ದೀನಿ ಹೀರೋ ಆಗಿ ಬರೋಕ್ಕೆ ಬಂದ ಫುಲ್ ವಿಲನ್ ಮಾಡ್ತಿದ್ದಾರಲ್ಲ ಅಂತ. ಮಾಡಿದ್ರೆ ನೆನ್ಪಿಟ್ಕೊಳ್ಳೋ ಸಿನಿಮಾ ಮಾಡಬೇಕು. ಸೊ ಆ ಥರದ್ದು ಕ್ಯಾರೆಕ್ಟರ್ಸ್ನೇ ಮಾಡ್ತೀನಿ ಮುಂದೆ. ರಾಜ್ ಬಿ ಶೆಟ್ಟಿ ಅವರಿಗೆ ನಟಿಸಿದಂತಹ ಅನುಭವ ಅಂದರೆ ನಿಮ್ಮ ಕ್ಯಾರೆಕ್ಟರೇ ಒಂದು ಟ್ವಿಸ್ಟನ್ನು ಕೊಡುವಂಥದ್ದು ಸಿನಿಮಾಗೆ ಕಂಪ್ಲೀಟ್ ಆಗಿ. ಸೊ ಅಂದರೆ ಬೇರೆ ಕಲಾವಿದರಿಗಿಂತ ನಿಮಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇತ್ತು ರಾಜ್ ಬಿ ಶೆಟ್ಟಿ ಅವ್ರ ಜೊತೆಗೆ. ಆಫ್ಟರ್ ಸೆಕೆಂಡ್ ಹಾಫಲ್ಲಿ ಕಂಪ್ಲೀಟಾಗಿ ನೀವೇ ಕಾಣಿಸ್ಕೊಳ್ತೀರಾ ನೀವಿಬ್ಬರೇ. ಸೊ ಅವ್ರ ಜೊತೆಗೆ ವರ್ಕ್ ಮಾಡಿದಂತಹ ಅನುಭವ ಹೇಗಿತ್ತು, ಏನು ಹೇಳ್ತಾ ಇದ್ರು, ಏನು ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಆ್ಯಕ್ಟಿಂಗಿಗೆ ಸಂಬಂಧಪಟ್ಟಂತೆ, ಲೈಫಿಗೆ ಸಂಬಂಧಪಟ್ಟಂತೆ? ನಾನು ಆ್ಯಕ್ಚುಲಿ ಸಿನಿಮಾ ಮುಹೂರ್ತ ಟೈಮಲ್ಲಿ ಹೇಳಿದ್ದೆ, ಲೈಕ್ ತುಂಬ ಒಳ್ಳೆ ಆ್ಯಕ್ಟರ್ಸ್ಗಳ ಜೊತೆ ಮಾಡೋಕ್ಕೆ ಸಿಗ್ತದೆ, ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸಿಗ್ತಾಯಿದೆ ಅಂತ ತುಂಬ ಖುಷಿ ಇದೆ ಅಂತ. ಬಟ್ ಇವಾಗ ಶೂಟಿಂಗ್ ಆದಮೇಲೆ ಬರೀ ಒಬ್ಬ ಆ್ಯಕ್ಟರ್ ಒಬ್ಬ ಒಳ್ಳೆ ಮನುಷ್ಯನ ಜೊತೆ ಇದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ನಾನು ಏನು ಮಾಡಿದ್ರು ಅದರಲ್ಲಿ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ಆ ಜಾಗದಲ್ಲಿ ಐ ಥಿಂಕ್ ಬೇರೆ ಯಾವ ಆ್ಯಕ್ಟರ್ ಇದ್ದಿದ್ರು ನನಗೆ ಅಷ್ಟು ಕಂಫರ್ಟೇಬಲ್ಲಾಗಿ ಮಾಡೋಕ್ಕಾಗ್ತಿತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸೀನ್ಸಲ್ಲೂ. ನನ್ನ ಫಸ್ಟ್ ಡೇಯಿಂದ ಹಿಡಿದು ಒಂದು ಸಣ್ಣ ಚೇಂಜಸ್ ಅವ್ರು ಮಾಡಿರೋದು ಆ್ಯಕ್ಚುಲಿ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಸೊ ಅವ್ರ ಸಪೋರ್ಟ್ ಇಲ್ಲದೆ ಇದಾಗ್ತಿರಲಿಲ್ಲ. ಆ್ಯಂಡ್ ಅದೇ ಅವ್ರು ತೋರಿಸ್ತಿರೋ ಪ್ರೀತಿ ಕೂಡ ನನಗೆ ಇದು ಹೇಳಿದ್ನಲ್ಲ, ಆ ಪ್ರೀತಿ ನಂಗೆ ಪ್ರೊಸೆಸ್ ಮಾಡೋಕೆ ಆಗ್ತಿಲ್ಲ ಇನ್ನು. ಸೊ ಇನ್ನೊಂದಷ್ಟು ದಿನ ಬೇಕು. ಅದೇ ಅವರಷ್ಟು ಸೆಕ್ಯೂರ್ ಆ್ಯಕ್ಟರ್ ಇರೋದಕ್ಕೇ ನನಗೆ ಇಷ್ಟು ಪರ್ಫಾರ್ಮ್ ಮಾಡೋಕ್ಕಾಯ್ತು ಅನಿಸುತ್ತೆ. ಸೊ ತುಂಬ ಥ್ಯಾಂಕ್ ಯು ರಾಜ್ ಸರ್ಗೆ. ಆ್ಯಕ್ಟಿಂಗ್ ಬಗ್ಗೆ ಅದೇ ಅವ್ರು ಆ್ಯಕ್ಟಿಂಗ್ ಬಗ್ಗೆ ಮಾತಾಡ್ತಾರೆ. ಆಮೇಲೆ ನಾವು ನಾರ್ಮಲ್ ಹ್ಯೂಮನ್ ಇಮೋಷನ್ಸ್ ಬಗ್ಗೆ ಬೇಸಿಕ್ ನಂಗೆ ಏನಾದರೂ ಒಂದು ಕ್ವಶನ್ಸ್, ಏನೋ ಸ್ಟುಪಿಡಾಗಿ ಒಂದು ಕ್ವಶನ್ಸ್ ಕೇಳ್ತಿರ್ತೀನಿ. ಅವ್ರು ತುಂಬ ಪೇಷೆಂಟಾಗಿ ಹಿಂಗಲ್ಲ ಹಾಗೆ. ಸೊ ಅದೇ ಲೈಕ್ ಎಕ್ಸಾಕ್ಟ್ ಕಾನ್ವರ್ಸೇಷನ್ಗಳು ನೆನಪಿಲ್ಲ, ಬಟ್ ಆ ಫೀಲಿಂಗ್ ಇದೆ, ಅದು ಸಬ್ಕಾನ್ಷಿಯಸಲ್ಲಿ ಇದೆ ಅವ್ರ ಕಾನ್ವರ್ಸೇಷನ್ಗಳು ಮಾತಾಡಿರೋದು. ಆ್ಯಕ್ಟಿಂಗ್ ವೈಸು ಅಷ್ಟೇ. ನನಗೆ ಅವ್ರು ಮಾಡೋ ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ತುಂಬ ಅವ್ರು ಮಾಡೋ ಆ್ಯಕ್ಟಿಂಗ್ನ ನಾನು ಆ್ಯಕ್ಟಿಂಗ್ ಅಂತ ನಂಬ್ತೀನಿ ನನ್ನ ಇದರಲ್ಲಿ. ಸೊ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದು ಸಿಕ್ಕಾಪಟ್ಟೆ ಖುಷಿ ಇದೆ. ಸಮ್ವೇರ್ ಅವ್ರು ಏನೋ ಒಂದು 10% ಆದರೂ ಅವರಷ್ಟೆಲ್ಲ ರೀಚ್ ಆದರೆ ಐ ವಿಲ್ ಬಿ ವೆರಿ ಹ್ಯಾಪಿ. ಸೊ ಇವಾಗೆಲ್ಲ ಹೇಳ್ತಾರೆ ಅಂದರೆ ಇಲ್ಲ ರಾಜ್ ಸರ್ ಅಷ್ಟೇ ರಾಜ್ ಸರ್ಕ್ಕಿಂತ ಚೆನ್ನಾಗಿ ಮಾಡಿರೋದು, ಅದೆಲ್ಲ ಲೈಕ್ ನನಗೆ ರಾಜ್ ಸರ್ಕ್ಕಿಂತ ಚೆನ್ನಾಗಿ ಮಾಡಿರೋದಲ್ಲ, ಪಾತ್ರ ಲೈಕ್ ನನ್ನ ಪಾತ್ರ ಏನಿದೆ, ಅವ್ರ ಪಾತ್ರ ಏನಿದೆ, ಇಬ್ಬರು ಅವ್ರವ್ರ ನಮ್ಮ ಬೌಂಡ್ರೀಸಲ್ಲಿ ನಾವು ಮಾಡಿದ್ದೀವಿ ಅಷ್ಟೇ. ನಾನು ಸೈಕೋ ಥರ ಮಾಡ್ತೀನಿ ಅಂತ ಅವರು ಸೈಕೋ ಮಾಡಿದ್ರೆ ಆಗಲ್ವಲ್ಲ, ಅವ್ರದ್ದೊಂದು ಬೌಂಡ್ರಿ ಇರುತ್ತೆ. ಸೊ ಅದಕ್ಕೆ ಐ ಆಮ್ ಲೈಕ್ ರಿಯಲಿ ಹ್ಯಾಪಿ, ಖುಷಿ, ಒಂದು ಕಾಂಪ್ಲಿಮೆಂಟ್ ಆಗಿ ತಗೋತೀನಿ ಅಷ್ಟೇ ಅದನ್ನೆಲ್ಲ. ಆ್ಯಂಡ್ ಅದು ಒಂಥರ ಲೈಫ್ ಲಾಂಗ್ ನೆನ್ಪಿಟ್ಕೊಳ್ಳೋ ಮೊಮೆಂಟ್ಸ್ ಇದೆ ಅವ್ರ ಜೊತೆ. ಸೊ ಅದನ್ನು ಇಲ್ಲಿ ಇಟ್ಕೊಂಡಿರ್ತೀನಿ ಅಷ್ಟೇ. ನಾನು ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಬೇಕಾದ್ರೆ ಇವಾಗ ಅಲ್ಲೊಂದು ಅಜ್ಜ ಇವರೆಲ್ಲ ಹೇಳ್ತಾ ಇದ್ರು, ನೀವೇ ಹೀರೋ ಆಗ್ಬೋದು, ಹೀರೋ ಥರ ಕಾಣಿಸ್ತಿದ್ದೀರಾ ನೀವು, ವಿಲನ್ ಅಲ್ಲ ಅಂತ. ಅಂದರೆ ಸಿನಿಮಾದಲ್ಲಿ ನಿಮ್ಮನ್ನು ನೋಡಲ್ಲ, ರಿಯಲ್ ಆಗಿ ನಿಮ್ಮನ್ನು ನೋಡಿ ಈ ಥರ ಮಾತುಗಳು ಬರ್ತಾಯಿತ್ತು. ಇದೆಲ್ಲ ನಿಮಗೆ ಕಿವಿಗೆ ಬಿದ್ದಾಗ ಏನು ಅನಿಸುತ್ತೆ? ಎಲ್ಲದಕ್ಕೂ ಖುಷಿ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ, ಬಿಕಾಸ್ ಖುಷಿ ಆಗ್ತಾ ಇದೆ. ಅದೇ ಲೈಕ್ ಹೀರೋ ನಂದು ಯಾಕಂದ್ರೆ ನೀವು ಮ್ಯಾಕ್ಸಲ್ಲಿ ನೋಡ್ರಿ ನನ್ನ ನೆಗೆಟಿವ್ ಇದೆ, ಹೊಯ್ಸಳದಲ್ಲಿ ಸ್ವಲ್ಪ ಗ್ರೇ ಶೇಡ್ ಕ್ಯಾರೆಕ್ಟರ್ ಇದೆ. ಸೊ ನಾನು ಇದರಲ್ಲೂ ವಿಲನ್ ಅಂತಂದಾಗ ನಾನು ಅನ್ಕೊಂಡಿದ್ದೀನಿ ಹೀರೋ ಆಗಿ ಬರೋಕ್ಕೆ ಬಂದ ಫುಲ್ ವಿಲನ್ ಮಾಡ್ತಿದ್ದಾರಲ್ಲ ಅಂತ. ಬಟ್ ಈ ಸಿನಿಮಾದಲ್ಲಿ ಹೀರೋಗೆ ಯಾವ ಪ್ರೀತಿ ಸಿಗುತ್ತೆ ಅದೇ ಸಿಗ್ತಾ ಇದೆ. ಸೊ ಅದೇ ಹೇಳಿದ್ನಲ್ಲ ಅವಾಗ ಹೇಳ್ದಂಗೆ ಅವರೊಂದು ನಟನ ಗುರುತಿಸ್ತಿದಾರಲ್ಲ ನನ್ನ, ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಸೊ ಈ ಸಿನಿಮಾದಲ್ಲಿ ಆಗಿರೋ ರಿಯಲೈಸೇಷನ್ ಕೂಡ ಅದೇ, ಲೈಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಜನ ಹೀರೋನ ವಿಲನ್ ಅಂತ ನೋಡಲ್ಲ, ಅವರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನು ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿ ಇದೆ. ಖಂಡಿತ ಮುಂದೆ ಅದೇ ಲೀಡಾಗೆ ಮಾಡಬೇಕು, ಹೀರೋ ಆಗೇ ಮಾಡಬೇಕು ಅಂತಿರೋದು. ಅಗೇನ್ ಡಿಪೆಂಡ್ಸ್, ನಾನು ಸಿನಿಮಾ ಕತೆ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾಡ್ತೀನಿ. ಸೊ ಅದೇ ನೋಡಿಕೊಂಡು ಯಾವ್ದು ಚೆನ್ನಾಗಾಗತ್ತೆ ಅದನ್ನು ಮಾಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಒಂದು ವೃತ್ತಿ ಜೀವನಕ್ಕೆ, ಸಿನಿಮಾ ವೃತ್ತಿ ಜೀವನಕ್ಕೆ ಈ ಸಿನಿಮಾ ಯಾವ ರೀತಿ ಪ್ರಭಾವ ಬಿದ್ದಿದೆ? ಹಾಗೆ ನೆಕ್ಸ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ ಭರವಸೆಯ ವಿಲನ್ ಆಗಿ ಅಥವಾ ಹೀರೋ ಆಗಿ? ಪ್ರಭಾವ ಬಿದ್ದಿದೆ ಅಂತಂದರೆ ನಾನು 3 ಸಿನಿಮಾ ಮಾಡಿದಾಗ ನೀವು ಬಂದು ಇಂಟರ್ವ್ಯೂ ಮಾಡಿರಲಿಲ್ಲ, ಈ ಸಿನಿಮಾಗೆ ಬಂದು ಇಂಟರ್ವ್ಯೂ ಮಾಡ್ತಿದ್ದೀರಾ. ಸೊ ಪ್ರಭಾವ ಸ್ವಲ್ಪ ಬಿದ್ದಿದೆ ಚೆನ್ನಾಗಿ. ಸೊ ಅದೇ ಹೀರೋ ಆಗಿ ವಿಲನ್ ಹಾಗೆ ಮಾಡಬೇಕು ಅಂತ ಏನು ನಾನು ಡಿಸೈಡ್ ಆಗಿಲ್ಲ, ಅಂದರೆ ಲೀಡಲ್ಲೇ ಮಾಡಬೇಕು ಅಂತಿರೋದು. ಅಗೇನ್ ಒಂದು ಆ್ಯಾವ್ರೇಜ್ ಸಿನಿಮಾಗೆ ದೊಡ್ಡ ಹೀರೋ ಆಗಿ ಮೆರೆಯೋದಕ್ಕಿಂತ ನನಗೆ ಒಂದು ಒಳ್ಳೆ ಸಿನಿಮಾಗೆ ಯಾವ ಕ್ಯಾರೆಕ್ಟರ್ ಮಾಡ್ಕೊಂಡಿದ್ರು ನನಗೆ ಖುಷಿ. ನನಗೆ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ವೆರಿ ಗುಡ್ ಸಿನಿಮಾಸ್. ನಾನು ಫೇಮಸ್ ಆಗಬೇಕು ಅಂತ ಆಗಲಿ, ಇಲ್ಲ ಸುಮ್ಮನೆ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಸಿನಿಮಾ ಮಾಡೋ ಮನುಷ್ಯನೇ ಅಲ್ಲ. ನನಗೆ ಒಳ್ಳೆ ಸಿನಿಮಾ ಅಂತ ನನಗೆ ಅನಿಸಿದ್ರೆ ನಾನು ಮಾಡ್ತೀನಿ, ಇಲ್ಲಾಂತಂದ್ರೆ ಆರಾಮಾಗಿ ಮನೇಲಿ 2 ವರ್ಷ 3 ವರ್ಷ ಆದರೂ ಪರವಾಗಿಲ್ಲ ಆರಾಮಾಗಿರ್ತೀನಿ. ನನಗೆ ಒಳ್ಳೆ ಅದೇ ಹೇಳಿದ್ನಲ್ಲ, ಲೈಕ್
ಮಾಡಿದರೆ ನೆನ್ಪಿಟ್ಕೊಳ್ಳೋ ಥರ ಸಿನಿಮಾ ಮಾಡಬೇಕು. ಸೊ ಆ ಥರದ್ದು ಕ್ಯಾರೆಕ್ಟರ್ಸ್ನೇ ಮಾಡ್ತೀನಿ ಮುಂದೆ ಕೂಡ. ಯಾಕಂದರೆ ಅವ್ರು ಕೊಡ್ತಿರೋ ಇವಾಗ ಸಿಗ್ತಿರೋ ಪ್ರೀತಿ ಏನಿದೆ ಅದನ್ನು ನಾನು ಯಾವತ್ತೂ ಗ್ರಾಂಟೆಡ್ ಆಗಿ ತೊಗೊಳ್ಳಲ್ಲ. ಅವರನ್ನು ಹೆಂಗಂದರೆ ಇನ್ನೊಂದು ಅಷ್ಟು ವರ್ಷಗಳ ಮುಂದೆ ಒಂದು 5 ವರ್ಷ ಆದಮೇಲೆ 10 ವರ್ಷ ಆದಮೇಲೆ ಅನಿರುದ್ಧ್ ಸಿನಿಮಾ ಬರ್ತಾ ಇದೆ ಅಂತಂದರೆ ಅವರಿಗೆ ಓಕೆ ಚೆನ್ನಾಗಿರುತ್ತೆ ಗುರು ಅನ್ನೋ ಒಂದು ಭರವಸೆ ಕೊಡಬೇಕು, ಆ ಭರವಸೆನ ಉಳಿಸ್ಕೋಬೇಕು ಅನ್ನೋದು ಇದೆ. ಸೊ ಐ ಥಿಂಕ್ ಅದನ್ನು ಮಾಡೇ ಮಾಡ್ತೀನಿ ನಾನು ಅಷ್ಟೇ. ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಯಾರನ್ನು ತುಂಬ ಫಾಲೋ ಮಾಡ್ತೀರಾ ಹೀರೋಗಳನ್ನ? ಫಾಲೋ ನಾನು ಎಲ್ಲರೂ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ಮುಂಚೆ ಚಿಕ್ಕವನಿದ್ದಾಗ ಯಶ್ ಸರ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ಸೊ ಆಮೇಲೆ ಸುದೀಪ್ ಸರ್ ಸಣ್ಣ ಏಜಿಂದನೂ ಟಿ ವಿಯಲ್ಲಿ ಎಲ್ಲ ಅಮ್ಮನ ಜೊತೆ ಜಗಳ ಆಡ್ಕೊಂಡು ನೋಡ್ತಾ ಇದ್ದೆ ಸುದೀಪ್ ಸರ್ ಸಿನಿಮಾಗಳು. ಸೊ ಎಲ್ಲರೂ ಇಷ್ಟಪಡ್ತೀನಿ, ಎಲ್ಲರಲ್ಲೂ ಒಂದೊಂದು ಕ್ವಾಲಿಟೀಸ್ ಇಷ್ಟಪಡ್ತಾ ಹೋಗ್ತೀನಿ. ಆ್ಯಂಡ್ ಆ್ಯಸ್ ಎ ಪರ್ಸನ್ ಕೂಡ ಎಲ್ಲರೂ ಮೀಟ್ ಆಗ್ತಾ ಇದ್ದಂಗೆ ಆ್ಯಕ್ಟರಾಗಿ ಒಂದು ಲೆವೆಲ್ಗೆ ಅವ್ರನ್ನ ಇಷ್ಟಪಟ್ಟಿರ್ತೀವಿ, ಮನುಷ್ಯರಾಗಿ ನೋಡಿದಾಗ ಇನ್ನೂ ತುಂಬ ಇಷ್ಟ ಆಗ್ತಾ ಹೋಗ್ತಾರೆ. ಒಬ್ಬರು ಅಂತ ಏನೂ ಇಲ್ಲ, ಎಲ್ಲರೂ ಇಷ್ಟಪಡ್ತೀನಿ. ನಿಮ್ಮ ಆ್ಯಕ್ಟಿಂಗ್ ನೋಡಿದಾಗ ಇದು ನಾನು ಕೇಳಬೇಕು ಅನಿಸಿದ ಪ್ರಶ್ನೆ, ನೀವೇನಾದರೂ ಥಿಯೇಟರ್ ಕಲ್ತ್ಕೊಂಬಂದಿದ್ರಾ ಅಥವಾ ಎಲ್ಲಾದರೂ ಸ್ಕೂಲ್ ಏನಾದರೂ ಕಲ್ತಿದ್ರಾ? ಹೇಗೆ ಆ್ಯಕ್ಟಿಂಗ್ ಕಲ್ತಿದ್ದು? ಇಲ್ಲ, ನಾನು ಯಾವ ಥಿಯೇಟ್ರ್ ಮಾಡಿಲ್ಲ. ನನ್ನದೇ ಶಾರ್ಟ್ ಫಿಲ್ಮ್ಸ್ ಮಾಡ್ತಾಯಿದ್ದೆ. ನನಗೆ ಅದೊಂದಿತ್ತು, ನನ್ನ ಪ್ರೊಸೆಸ್ಸೇ ಹುಡುಕೋಬೇಕು ಅಂತ ಅನ್ನೋದೊಂದು ಸ್ವಲ್ಪ ಏನೋ ಒಂದು ಈಗೋ ಇತ್ತು ನನಗೆ. ಇಲ್ಲ, ನಾನು ನನ್ನ ಪ್ರೊಸೆಸ್ಸೇ ಹುಡ್ಕೋಣ. ಅದು ಇವಾಗ ಥಿಯೇಟ್ರಲ್ಲಿ ಏನು ಟೆಕ್ನಿಕ್ಸ್ ಇದೆ ಅದನ್ನು ನಾನು ಸ್ವಂತವಾಗಿ ಹೆಂಗೆ ಕಲಿಬೋದು ಅಂತ ಅನ್ನೋದು ನನಗಿತ್ತು. ಸೊ ಸಂಹೌ ಒಂದೊಂದು ಶಾರ್ಟ್ ಫಿಲ್ಮಿಂದ ಇನ್ನೊಂದು ಶಾರ್ಟ್ ಫಿಲ್ಮ್ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಂಗೆ ನನಗೆ ಅರ್ಥ ಆಯಿತು. ಸೊ ಒಂದಕ್ಕಿಂತ ಇನ್ನೊಂದು ಬೆಟರ್ ಆಗ್ತಿದೆ ಅಂತಂದರೆ ಏನೋ ಒಂದು ಕಲಿತಾ ಇದ್ದೀನಲ್ವ ಅನ್ನೋದು. ಸೊ ಸಬ್ಕಾನ್ಷಿಯಸ್ಲಿ ಲರ್ನಿಂಗ್ ಸಿಕ್ಕಾಪಟ್ಟೆ ಆಗಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಸಿನಿಮಾಗಳು ನೋಡ್ತೀನಿ. ಎಲ್ಲದಕ್ಕಿಂತ ಜಾಸ್ತಿ ನಾನು ಜನರನ್ನ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತೀನಿ. ಲೈಕ್ ಅದೇ ಥಿಂಕ್ ಜಾಸ್ತಿ ಹೆಲ್ಪ್ ಆಗಿದೆ ಅಂತ ಅನಿಸುತ್ತೆ. ನನಗೆ ತುಂಬ ರಿಲೇಟ್ ಆಗ್ತೀನಿ, ತುಂಬ ಇಮೋಷ್ನಲ್ ಇದ್ದೀನಿ ನಾನು. ಸೊ ಅದರಿಂದನೇ ತುಂಬ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ ನನಗೆ. ಫೈನಲಿ ಅನಿರುದ್ಧ್ ಅವರೇ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಜನ ತುಂಬ ಇಷ್ಟಪಡ್ತಿದ್ದಾರೆ, ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ. ಜೊತೆಗೆ ನನಗೆ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ, ನಿಜವಾಗ್ಲೂ ಅದು ನೀವೇನಾ? ಯಾಕೆ ಅನ್ನಿಸ್ತಾ ಇಲ್ವೋ ಹಂಗೆ? ತುಂಬ ಕಾಮ್ ಆಗಿದೆ. ಒಳ್ಳೇದು ಆ್ಯಕ್ಚುಲಿ, ಅಲ್ಲಿದ್ದಂಗೆ ಇಲ್ಲಿಲ್ಲ ಅಂತಂತಂದ್ರೆ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತಲೇ ಅರ್ಥ. ಸಾರಿ, ನಾನು ನೀವು ಕ್ವಶನ್ ಕೇಳಿದೆ ಮರ್ತಿದ್ದು, ಏನು ಕೇಳಿದ್ರಿ? ಅದು ನಾನೇ ಎರಡು ಅವ್ರು ಇಲ್ಲಿದ್ದಾರೆ, ಅವ್ರು ಇರ್ತಾರೆ, ಆಗಲೂ ಅಲ್ಲೇ ಇರ್ತಾರೆ. ಸೊ ಅದೇ ಫೈನಲಿ ಅದೇ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ ಯು. ಒಬ್ಬ ನಟನಿಗೆ ಬೇಕಾಗಿರೋ ಒಂದು ಪ್ರೀತಿನ ನನ್ನ ಪ್ರಕಾರ ನನಗೆ ತುಂಬ ಬೇಗನೆ ಸಿಕ್ತು ಅಂತ ಅನ್ನಿಸ್ತಾ ಇದೆ. ಅದನ್ನು ಯಾವತ್ತೂ ಚೆನ್ನಾಗಿ ಉಳಿಸ್ಕೊಂಡು ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನು, ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ನಿಮ್ಮನ್ನ ರಂಜಿಸ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅನಿರುದ್ಧ್ ಅವರೇ, ನಮ್ಮ ಕಡೆಯಿಂದ ಕೂಡ ನಿಮಗೆ ಆಲ್ ದ ಬೆಸ್ಟ್. ನೋಡಿದ್ರಲ್ವಾ, ಇದು ಅನಿರುದ್ಧ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.